ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವಾಗ ಜಸ್ಟ್ ಊಟ ಆಯ್ತು ನಂದು. ಊಟಕ್ಕೆ ಬದ್ನಿಕಾಯಿ ಪಲ್ಯ, ಅಂದರೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ, ರೊಟ್ಟಿ, ಮಜ್ಜಿಗೆ ಸಾಂಬಾರು, ರೈಸ್ ಮಾಡಿದ್ದೆ. ಯಾಕಪ್ಪ ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ದೆ ಅಂತಂದರೆ, ನಮ್ಮ ಮಾವನವ್ರು ಬಂದಿದ್ದರು, ಅಂದರೆ ಧೀರಜ್ ಅವ್ರ ತಂದೆ ಬಂದಿದ್ದರು ಊರಿಂದ. ಅದಕ್ಕೋಸ್ಕರ ಅವರಿಗೋಸ್ಕರ ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ದೆ. ಸೊ ಇವತ್ತಿನ ದಿನ ಹೆಂಗಿತ್ತು ಅಂತ ನೋಡ್ಕೊಂಬ ನೋಡ್ರಿ. ಇಲ್ಲಿ ಆಡ್ಲಿಕ್ಕತ್ತಾರ ಅಜ್ಜ ಮತ್ತು ಮೊಮ್ಮಗ. ಆರು ಮೈ ಮೇಲೆ ಕೊಡೋದು, ಆಡೋದು, ಮುತ್ತು ಕೊಡೋದು, ಕೊಡಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾನೆ. ಆದ್ರೆ ಈಶಾನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅವನಿಗೆ ಇಷ್ಟ ಅಜ್ಜ ಅಂದರೆ, ಆದರೆ ದೂರನೇ. ಮತ್ತು ನೆಕ್ಸ್ಟ್ ಡೇಯಿಂದ ನಾನು ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಟಿಫನ್ಗೆ ಅಂತ ಪಾವ್ ಭಾಜಿ ಮಾಡಿದ್ದೆ. ಸೊ ಆಲೂಗಡ್ಡೆನ ಕುದಿಯೋಕ್ಕೆ ಇಟ್ಬಿಟ್ಟು ಅದನ್ನು 3 ವಿಸಲ್ ಆಗೋವರೆಗೂ ಬಿಟ್ಟೆ. ಅದು 3 ವಿಸಲ್ ಆಗುವಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡು, ನಂತರ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಸೊ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು, ನಂತರ ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡಿದೆ. ಅದು ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ, ಗರಂ ಮಸಾಲ, ಪಾವ್ ಭಾಜಿ ಮಸಾಲ ಮತ್ತು ಉಪ್ಪು ಮತ್ತು ಅದಕ್ಕೆ ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡಿದೆ. ನೋಡಿರ್ಬೇಕು ನೀವು, ಇಲ್ಲಿ ನಾ ಖಾರ ಹಾಕ್ಕೊಂಡಿಲ್ಲ, ಯಾಕಂದರೆ ಆರೋಗ್ಯಕ್ಕೆ ಅಂತ ಸಪ್ರೇಟ್ ತೆಗಿಯೋಕ್ಕೆ. ತೆಗೆದ ಮೇಲೆ ಲಾಸ್ಟ್ ಖಾರ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸಿ, ನಂತರ ಅದನ್ನು ಕುದಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಬಟರ್ ಹಾಕಿ ಕ್ಲೋಸ್ ಮಾಡಿ ಇಟ್ಟೆ. ತವಾಗೆ ಬೆಣ್ಣೆ ಹಾಕ್ಕೊಂಡು ಬ್ರೆಡ್ಡನ್ನು ಬಿಸಿ ಮಾಡಿ ಧೀರಜ್ಗೆ ಟೇಸ್ಟ್ ನೋಡ್ಲಿಕ್ಕೆ ಕೊಟ್ಟೆ. ಹಚ್ಕೊತಿದ್ದಾನೆ ಅವನು ಕ್ಯಾಮ್ರಾ ನೋಡಿ. ನಾಷ್ಟ ಎಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ಊರಿಗೆ ಹೊಂಟ್ರು ಪಪ್ಪ. ಇವರು ಊರಿಗೆ ಹೋಗ್ತಿದಾರಂತ ವಿಷಯನೂ ಗೊತ್ತಿಲ್ಲ. ಊರಿಗೆ ಹೋಗೋನು ಆಟೋ ತೊಗೊಂಬರ್ತೀನಿ ಅಂತ ಹೇಳಿ ಹೊರಟರು. ಸೊ ಗೊತ್ತಾದರೆ ಅಳ್ತಾರೆ ಇಬ್ಬರು, ನಾನು ಬರ್ತೀನಿ ಅಂತ. ಅದಕ್ಕೆ ಊರಿಗೆ ಹೋಗೋನು ಆಟೋ ತೊಗೊಂಬರ್ತೀನಿ ಅಂತ ಹೇಳಿ ಹೊಂಟರು. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವ ಹೆಂಗಿತ್ತು ಅಂತ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋಬೇಕು ಅಂತ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮಾಡುವಂಥದ್ದಾಗಿದ್ದರೆ ಖಂಡಿತ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ, ಮತ್ತೆ ನೆಕ್ಸ್ಟ್ ಸಿಗೋಣ.